ಬಿಡಕ್ಕ, ನಮ್ನ ಅಡ್ಡಪಡಿಸೋರು ಅಂತ ಹೇಳಿದವರಿಗೆ ಉತ್ತರ ಕೊಡ್ದೇನೆ ನನ್ನ ಕರ್ಕೊಂಡ್ ಬಂದ್ಬಿಟ್ಟೆ. ಈಗ ಯಾವ ಜಗಳನೂ ಬೇಡ ನಂದಿನಿ. ಅಖಿಲ್ ಜೊತೆ ನಿನ್ ಮದ್ವೆ ಆಗೋರ್ಗೂ ಸ್ವಲ್ಪ ಸಹನೆಯಿಂದ ಇರು. ಆ ತಾಯಿ ಮಗಳು ಆಡ್ಬಾರ್ದು ಮಾತಾಡ್ತಿದ್ರೆ ಸೈಲೆಂಟ್ ಆಗಿ ಹೇಗಿರ್ಲಿ ಅಕ್ಕ? ಹಾಗಂತ ನೀನು ಅವ್ರ ಜೊತೆ ಜಗಳ ಆಡಿದ್ರೆ ಅತ್ತೆ ದೃಷ್ಟಿಲಿ ತುಂಬಾ ಕೆಟ್ಟೋಳಾಗೋಗ್ತೀಯ. ಪಾವನಿ, ಪಾವನಿ, ನಿಮ್ ಬಾವ ಬರ್ತಾ ಇದ್ದಾರೆ, ಸುಮ್ನೆ ಇರು. ಏನು ಅಕ್ಕ ತಂಗಿರಿಬ್ರು ಏನೋ ಗುಸುಗುಸು ಮಾತಾಡ್ತಿದ್ದೀರಾ? ನಿಮ್ ಬಗ್ಗೆನೇ ಮಾತಾಡ್ತಿದ್ವಿ ರೀ. ನೀವೆಷ್ಟು ಒಳ್ಳೆಯವರು ಅಂತ ನಂದಿನಿಗೆ ಹೇಳ್ತಾ ಇದ್ದೆ. ನಿಮ್ಮ ಅಕ್ಕನ ಮಾತನ್ನ ನಂಬೇಡ ನಂದಿನಿ. ಅವಳಂತೂ ಕಾಗೆ ಹರಿಸೋದ್ರಲ್ಲಂತೂ ಎಕ್ಸ್ಪರ್ಟು. ನಮ್ಮ ಅಕ್ಕ ಅಂತವಳಲ್ಲ ಭಾವ. ಅಕ್ಕ ತಂಗಿ ಇಬ್ರು ಒಳ್ಳೆ ಸಿಂಕಲ್ ಇದ್ದೀರಾ? ತಗೋ, ಯಾರು ಊರ್ಮಿಳಾ ಅಂತ ಆಗ್ಲೇ 2 ಸಲ ಫೋನ್ ಮಾಡಿದ್ರು. ಊರ್ಮಿಳಾ ಅವ್ರು ಫೋನ್ ಮಾಡಿದ್ರಾ? ಇಲ್ಲಿ ಕೊಡಿ. ಹಲೋ ಊರ್ಮಿಳಾ ಅವರೇ, ಸಾರಿ ಕಣ್ರಿ, ಆಗ್ಲೇ ಅಡ್ಗೆ ಮಾಡ್ತಾ ಇದ್ದೆ, ನೋಡೇ ಇಲ್ಲ. ಹೇಳಿ. ಚೀಟಿ ದುಡ್ಡಾ 7 ಜನ ಕೊಟ್ಟಿದ್ದಾರೆ, ಇನ್ನು ನೀವು ಸೇರಿ 3 ಜನ ಕೊಡ್ಬೇಕು. ಗೊತ್ತು ರೀ, ಈ ತಿಂಗಳು ಚೀಟಿ ನಿಮ್ಗೆ ಬೇಕು ಅಂದಿದ್ರಲ್ಲ, ಹೇಳಿದ್ರಲ್ಲ. ಏಜೆಂಟ್ ಕೇಳಿ ನಿಮ್ಗೆ ಕೊಡಿಸ್ತೀನಿ. ಅಯ್ಯಯ್ಯೋ, ಚೆನ್ನಾಗಿ ಹೇಳಿದ್ರಿ, ಇಡ್ತೀನಿ. ಚೀಟಿ ದುಡ್ಡು ಯಾವ್ದು ಪಾವನಿ? ನಿಮ್ಗೆ ಹೇಳಿಲ್ಲ ಅಲ್ವಾ? ನನ್ ಫ್ರೆಂಡ್ಸ್ 10 ಜನ ಸೇರಿ ತಿಂಗಳು ಚೀಟಿ ಕಟ್ತಾ ಇದೀವಿ. 1 ಲಕ್ಷ ರೂಪಾಯಿ ಚೀಟಿ. ನಿಂಗ್ ಬೇಕಿತ್ತ ಪಾವನಿ? ನಿನಗ್ ದುಡ್ಡು ಬೇಕು ಅಂದ್ರೆ ನಾನು ಕೊಡ್ತೀನಲ್ಲ. ನನಗ್ ನೀವು ಕೊಡ್ತೀರಾ, ಹಾಗೆ ಬೇರೆಯವ್ರಿಗೆ ಅವ್ರ ಗಂಡಂದ್ರ ಕೊಡ್ಬೇಕಲ್ವಾ? ಅದಕ್ಕೆ ತಲಾ ಒಬ್ರೊಬ್ರು ಸ್ವಲ್ಪ ದುಡ್ಡು ಹಾಕಿ ಒಬ್ರು ಏಜೆಂಟ್ ಹತ್ರ ಚೀಟಿ ಕಟ್ತಿದೀವಿ. ಪ್ರತಿ ತಿಂಗಳು ಒಬ್ರು ಚೀಟಿ ಎತ್ತಿ ಅವ್ರ ಅಗತ್ಯಕ್ಕೆ ಉಪಯೋಗಿಸ್ಕೋತಾರೆ. ಓಹೋ, ಅಂದ್ರೆ ಈ ಚೀಟಿ ವ್ಯವಹಾರಕ್ಕೆ ಮೇನ್ ನೀನೆ ಅಂತ ಆಯ್ತು. ಮೇನಂತೇನಲ್ಲ, ಎಲ್ರ ಹತ್ರನೂ ದುಡ್ಡು ವಸೂಲಿ ಮಾಡಿ ಏಜೆಂಟ್ಗೆ ಕಳಿಸ್ಕೊಡ್ತೀನಿ. ಚೀಟಿ ಎತ್ತೋರ್ಗೆ ಏಜೆಂಟ್ ದುಡ್ಡು ಕೊಡ್ತಾನೆ. ಫ್ರೆಂಡ್ಸ್ಗೋಸ್ಕರ ಚೆನ್ನಾಗೇ ಯೋಚನೆ ಮಾಡ್ತಿದ್ಯಾ. ನಾವ್ ಮದ್ವೆ ಆದ ಹೊಸದ್ರಲ್ಲೂ ಹೀಗೆ ಚೀಟಿ ಕಟ್ತಿದ್ದೆ ನೀನು. ಆ ದುಡ್ಡಿಂದಾನೇ ನಮ್ ಮದ್ವೆ ದಿನ ನಿಮ್ಗೊಂದು ಗಿಫ್ಟ್ ಕೊಟ್ಟಿದ್ದೆ, ನೆನ್ಪಿದ್ಯಾ? ಮದ್ವೆ ದಿನ ಅಂದಿದ ತಕ್ಷಣ ನೆನ್ಪಾಯ್ತು. ನಾಳೆ ಅಭಿವಸು ಆನಿವರ್ಸರಿ ಪಾವನಿ. ಅಯ್ಯೋ ಹೌದು ರೀ, ಮರ್ತೇ ಹೋಗಿದ್ದೆ. ನಾಳೆ ಅಭಿವಸದು ಆನಿವರ್ಸರಿ. ಹೌದಾ ದೊಡಮ್ಮ? ನಾಳೆ ಮಮ್ಮಿ ಡ್ಯಾಡಿ ವೆಡ್ಡಿಂಗ್ ಆನಿವರ್ಸರಿನಾ? ಹೌದು ರಾಕಿ. ಅವತ್ತು ನಾವು ತುಂಬಾ ತಪ್ಪು ಮಾಡಿದ್ವಿ. ಕಡೆ ಪಕ್ಷ ಅಭಿವಸು ಮಕ್ಕಳಿಗೆ ಸರಿಯಾಗಿ ಊಟ ಮಾಡಕ್ಕೂ ಬಿಟ್ಟಿಲ್ಲ. ಮಾವನವರಂತೂ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ರು. ಹೌದು ಪಾವನಿ, ಅವತ್ತು ಅಖಿಲು ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ. ಅದನ್ನೆಲ್ಲ ಪಕ್ಕಕ್ಕಿಡಿ ದೊಡ್ಡಪ್ಪ. ಪಾಸ್ಟ್ ಇಸ್ ಪಾಸ್ಟ್. ಈ ಈವೆಂಟ್ ನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಹೌದು ರಾಕಿ, ಈ ಸಲ ಮಮ್ಮಿ ಡ್ಯಾಡಿ ಆನಿವರ್ಸರಿನ ಒಂದ್ ಮದ್ವೆ ತರ ಮಾಡ್ಬೇಕು, ಧಾಮ್ ಧೂಮ್ ಅಂತ ಮಾಡೋಣ. ಆಲ್ರೆಡಿ ಮನೇಲಿ ಜಗಳ ಆಗ್ತಾ ಇದೆ. ಅಭಿವಸು ಇದಕ್ಕೆ ಒಪ್ಕೋತಾರೋ ಇಲ್ವೋ ಪಾವನಿ? ನಾವು ಮಮ್ಮಿ ಡ್ಯಾಡಿಗೆ ಗೊತ್ತಾಗ್ದಂಗೆ ಪ್ಲಾನ್ ಮಾಡೋಣ ದೊಡ್ಡಪ್ಪ. ಸರ್ಪ್ರೈಸ್ ಕೊಡೋಣ. ಸರಿನಪ್ಪ. ಕರೆಕ್ಟ್ ರಾಕಿ, ಸರ್ಪ್ರೈಸ್ ಆಗಿ ಪ್ಲಾನ್ ಮಾಡೋಣ. ಲಾಸ್ಟ್ ಮಿನಿಟ್ ತನಕ ಯಾರಿಗೂ ಗೊತ್ತಾಗ್ಬಾರ್ದು. ಹಾಗಾದ್ರೆ ಈ ವಿಷಯ ಬರೀ ನಮ್ಮ ಊರ್ ಮಧ್ಯನೇ ಇರ್ಬೇಕು, ಓಕೆನಾ? ನಾಳೆ ಬೆಳಗ್ಗೆ ಮಮ್ಮಿ ಡ್ಯಾಡಿ ಇಬ್ರು ಬೆಡ್ ಮೇಲೆ ಎದ್ದೋಳೋದ್ರಿಂದ ನೈಟ್ ಬೆಡ್ ಮೇಲೆ ಮಲ್ಗೋವರೆಗೂ ಎಲ್ಲ ಥ್ರಿಲ್ಲಿಂಗ್ ಆಗಿರ್ಬೇಕು. ಮಮ್ಮಿ ಡ್ಯಾಡಿ ಅಂತೂ ಫುಲ್ ಖುಷಿ ಆಗ್ಬಿಡ್ಬೇಕು. ಸರಿ ರಾಕಿ, ಡನ್. ಓಕೆ, ಡನ್. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿನಾ? ಯಾರ್ದು ರೀ? ಯಾರ್ದು ರೀ ಹ್ಯಾಪಿ ಆನಿವರ್ಸರಿ? ಏನ್ರಿ ಇದೆಲ್ಲ? ಯಾರ್ ಮಾಡ್ತಿರೋದು? ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಡಿಯರ್ ಮಮ್ಮಿ ಡ್ಯಾಡಿ. ವಾವ್, ನಮ್ದು ವೆಡ್ಡಿಂಗ್ ಆನಿವರ್ಸರಿ ರೀ. ಅಭಿವಸು, ನಿಮ್ಗೆ ಮದ್ವೆ ದಿನದ ಶುಭಾಶಯ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಅತ್ತೆ. ಈ ಸರ್ಪ್ರೈಸ್ ಇಷ್ಟ ಆಯ್ತಾ? ಹ್ಯಾಪಿ ವೆಡ್ಡಿಂಗ್ ಅಂಕಿದ್ ಆನಿವರ್ಸರಿ. ಏನಿದು? ಥ್ಯಾಂಕ್ ಯು. ರಾಕಿ,
ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಂತ ನಮಗೆ ಗೊತ್ತಿಲ್ಲ. ಈ ಅರೇಂಜ್ಮೆಂಟ್ನೆಲ್ಲ ಯಾರು ಮಾಡಿದ್ರು? ಇನ್ಯಾರು? ರಾಕಿ ಅಭಿ. ಓಹ್ ರಿಯಲಿ? ನಾನು ಪಾವನಿ ನಿಮ್ ಆನಿವರ್ಸರಿ ಬಗ್ಗೆ ಮಾತಾಡ್ಕೋಬೇಕಾದ್ರೆ ರಾಕಿ ಕೇಳಿಸ್ಕೊಂಡು ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳ್ದ. ಅದಕ್ಕೆ ನಾವು ರಾಕಿ ಜೊತೆ ಸೇರಿ ಅರೇಂಜ್ಮೆಂಟ್ ಮಾಡಿದ್ವಿ. ನಿಮ್ಗೋಸ್ಕರ ರಾಕಿ ಗಿಫ್ಟ್ ತಂದಿದ್ದಾನೆ. ಹೌದಾ? ಡ್ಯಾಡಿ ಇದು ನಿಮ್ಗೆ. ಥ್ಯಾಂಕ್ ಯು ಕಂದ. ಮಮ್ಮಿ ಇದು ನಿಮ್ಗೆ. ಇವತ್ ನೀವಿಬ್ರು ಇದೇ ಡ್ರೆಸ್ಸೇ ಹಾಕೋಬೇಕು. ಇದೆಲ್ಲ ತಗೊಳ್ಳೋದಕ್ಕೆ ನಿನಗೆ ದುಡ್ಡೆಲ್ಲಿಂದ ಬಂತು ರಾಕಿ? ಬೀರುವಿಂದ ಕದ್ದಿದ್ದಾನೇನು? ಇಲ್ಲ ಬಾವಾ, ಮಮ್ಮಿ ಡ್ಯಾಡಿ ಕೊಟ್ಟಿರೋ ಪಾಕೆಟ್ ಮನಿ ಎಲ್ಲ ಕಲೆಕ್ಟ್ ಮಾಡಿ ಇವತ್ತು ಖರ್ಚು ಮಾಡ್ದೆ. ಅಂದ್ರೆ ನಿಮ್ಮ ಅಮ್ಮ ಅಪ್ಪ ನಿನಗೆ ಅಷ್ಟೊಂದು ಹಣ ಕೊಡ್ತಾರೇನೋ? ಸ್ವಲ್ಪ ದುಡ್ಡು ಕೊಡ್ತಾರಲ್ವಾ ದಮಯಂತಿ? ರಾಕಿ ಅವನಿಗೋಸ್ಕರ ಖರ್ಚು ಮಾಡ್ದೆ. ಅನು ಕೀರ್ತಿಗೆ ಈ ತರ ಸರ್ಪ್ರೈಸ್ ಕೊಡ್ತಾ ಇರ್ತಾನೆ. ಮಮ್ಮಿ ಡ್ಯಾಡಿ ಇವತ್ತು ನಿಮ್ಗಿನ್ನೂ ಜಾಸ್ತಿ ಸರ್ಪ್ರೈಸಸ್ ಇದೆ. ಇವತ್ತೆಲ್ಲ ನೀವು ಖುಷಿಯಾಗಿರ್ಬೇಕು. ಎಸ್ ರಾಕಿ, ಇವತ್ತು ಮಮ್ಮಿ ಡ್ಯಾಡಿ ಕೈಲಿ ವೆಡ್ಡಿಂಗ್ ಕೇಕ್ ಕಟ್ ಮಾಡ್ಸೋಣ.